ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ರಾಜ್ಯ ಸರ್ಕಾರದಲ್ಲಿ ಕುಟುಂಬ ರಾಜಕಾರಣ ಜೋರಾಗಿ ನಡೀತಾ ಇದೆ. ಸಂಪುಟದ ಸಚಿವರಿಗೆ ಫಾದರ್ ಮತ್ತು ಗಾಡ್ ಫಾದರ್ ಬಲ ಇದೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ನಲ್ಲಿ ಹೇಗೆ ಕುಟುಂಬ ರಾಜಕಾರಣ ಇದೆ ಗಮನಿಸಬೇಕಾಗತ್ತೆ. ಇದೇ ರೀತಿ ಆಗ್ತಾ ಇದ್ರೆ ಸಾಮಾನ್ಯ ಕಾರ್ಯಕರ್ತರ ಕಥೆ ಏನು? ಬಹುತೇಕ ಸಚಿವರುಗಳಿಗೆ ತಂದೆಯ ಗಾಡ್ ಫಾದರ್. ಪವರ್ ಟಿವಿಯಲ್ಲಿ ಇದು ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಸಿಎಂ ಡಿಕೆ ಸಂಪುಟವನ್ನ ಈ ಕುಟುಂಬ ರಾಜಕಾರಣ ಬಿಡ್ತಾ ಇಲ್ಲ. ಕುಟುಂಬ ರಾಜಕಾರಣದಿಂದ ಬಂದು ಸಚಿವರಾದವರೇ ಹೆಚ್ಚು. ಈ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ಇದೆಯಲ್ಲ, ಇದರಲ್ಲಿರುವಂತಹ ಮಂತ್ರಿಗಳನ್ನ, ಮಿನಿಸ್ಟರ್ಗಳನ್ನ ಗಮನಿಸಿ. ಇವರೆಲ್ಲರಿಗೂ ಕೂಡ ಫಾದರ್ ಮತ್ತೆ ಗಾಡ್ ಫಾದರ್ನ ಬಲ ಇದೆ. ಹಾಗಿದ್ದಾಗ ಮಾತ್ರ ನಿಮಗೆ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ಸಿಗುತ್ತೆ. ಇಲ್ಲದೇ ಇದ್ರೆ ಸಾಮಾನ್ಯ ಶಾಸಕರಾಗಿದ್ಕೊಂಡು ಅಥವಾ ಪಕ್ಷಕ್ಕಾಗಿ ಸಂಘಟನೆ ಮಾಡಿದವರು, ಪಕ್ಷ ಸಂಘಟನೆ ಮಾಡಿ ಟಿಕೆಟ್ ತಗೊಂಡು ಎಲೆಕ್ಷನ್ಗೆ ನಿಂತು ಮನೆ ಮನೆಗೆ ಭೇಟಿ ಮಾಡಿ ಮತ ತಗೊಂಡು ಗೆದ್ದವರಿಗೆ ಇಲ್ಲಿ ಬೆಲೆ ಇಲ್ಲ. ಸಾಮಾನ್ಯ ಶಾಸಕರಿಗೆ ಬೆಲೆ ಇಲ್ಲ ಎನ್ನುವಂಥದ್ದು ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ? ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಇಡ್ತಾ ಹೋಗ್ತೀವಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಇರುವಂಥ ಮಂತ್ರಿಗಳಿದಾರಲ್ಲ, ಅವರ ಬ್ಯಾಕ್ಗ್ರೌಂಡ್ ಅನ್ನ ನೀವು ನೋಡಬೇಕಾಗತ್ತೆ. ಸಚಿವ ಪ್ರಿಯಾಂಕ್ ಖರ್ಗೆಯ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಈ ಹಿಂದೆ ಕೇಂದ್ರದಲ್ಲಿ ಸಚಿವರಾಗಿದ್ರು. ಹಾಲಿ ಎಐಸಿಸಿ ಅಧ್ಯಕ್ಷರು ಕೂಡ ಹೌದು. ಇತ್ತ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಸಚಿವರು. ಅವರ ತಂದೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಹಿಂದೆ ಸಿಎಂ ಆಗಿದ್ದವರು. ಮಧು ಬಂಗಾರಪ್ಪ ತಂದೆ ಕೂಡ ಮುಖ್ಯಮಂತ್ರಿ ಆಗಿದ್ರು, ಬಂಗಾರಪ್ಪನವರು. ಡಾಕ್ಟರ್ ಅಜಯ್ ಸಿಂಗ್ ತಂದೆ ಧರ್ಮ ಸಿಂಗ್ ಅವರು ಕೂಡ ರಾಜ್ಯದ ಸಿಎಂ ಆಗಿದ್ದವರು. ಸಚಿವ ಎಸ್ ಮಲ್ಲಿಕಾರ್ಜುನ್ ತಂದೆ ಶಾಮನೂರು ಶಿವಶಂಕರಪ್ಪ ಪ್ರಭಾವಿ ನಾಯಕರಾಗಿದ್ದವರು. ಸಚಿವ ಈಶ್ವರ್ ಖಂಡ್ರೆ ತಂದೆ ಭೀಮಣ್ಣ ಖಂಡ್ರೆ ಇವರು ಕೂಡ ಮಿನಿಸ್ಟರ್ ಆಗಿದ್ರು. ಸಚಿವ ಯುಟಿ ಖಾದರ್ ತಂದೆ ಟಿ ಫರೀದ್ ಇವರು MLA ಆಗಿದ್ರು. ಸಚಿವ MB ಪಾಟೀಲ್ ತಂದೆ BM ಪಾಟೀಲ್ ಅಂತೇಳಿ ಇವರು ಕೂಡ ಮಂತ್ರಿ ಆಗಿದ್ದವರು. ವಿಜಯಾನಂದ ಕಾಶಪ್ಪನವರ ತಂದೆ SR ಕಾಶಪ್ಪನವರಂತೇಳಿ ಇವರು ಮಿನಿಸ್ಟರ್ ಆಗಿದ್ದವರು. ಸಚಿವ ಕೃಷ್ಣ ಬೈರೇಗೌಡ ತಂದೆ ಸಿ ಬೈರೇಗೌಡ ಕೂಡ ಸಚಿವರಾಗಿದ್ರು. ಡಿಕೆ ಸಂಪುಟದ ಮೂರನೇ ಒಂದು ಭಾಗಕ್ಕೆ ಕುಟುಂಬ ರಾಜಕಾರಣ ಅಂಟಿಕೊಂಡಿದೆ ಎನ್ನುವಂಥದ್ದು ವೆರಿ ಕ್ಲಿಯರ್. ಇದಿಷ್ಟು ಮಾತ್ರ ಅಲ್ಲ, ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ದಿನೇಶ್ ಗುಂಡೂರಾವ್ ಅವರು ಇದ್ರು, ಅವರ ತಂದೆಯೂ ಕೂಡ ಪ್ರಭಾವಿ ನಾಯಕ. ಹೀಗೆ ಈಗ ನೋಡ್ತಾ ಇರಬಹುದು ನೀವು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಇರುವಂತಹ ಸಚಿವರುಗಳ ಬ್ಯಾಕ್ಗ್ರೌಂಡ್ ಏನೇನು ಅಂತೇಳಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಗಮನಿಸ್ತಾ ಇದ್ವಿ, ಒಬ್ಬ ಶಾಸಕನಿಗೆ ಫಾದರ್ ಮತ್ತು ಗಾಡ್ ಫಾದರ್ನ ಬೆಂಬಲ ಅಥವಾ ಆಶೀರ್ವಾದ ಇದ್ರೆ ಆತ ಮಿನಿಸ್ಟರ್ ಆಗಬಹುದು ಅಂತೇಳಿ. ಹೀಗೆ ಆಗ್ತಾ ಇದ್ರೆ ಸಾಮಾನ್ಯ ಕಾರ್ಯಕರ್ತ ಬಾವುಟ ಹಾರಿಸೋನು ಅಥವಾ ಮೈಕ್ ಕಟ್ಟೋನು ಇವರ ಕಥೆ ಏನು? ಸಾಮಾನ್ಯ ಶಾಸಕನ ಕಥೆ ಏನು ಹಾಗಾದ್ರೆ? ಸಂಪತ್, ಇಲ್ಲಿಗ ಕಾಂಗ್ರೆಸ್ನಲ್ಲಿ ಬಹುಮುಖ್ಯವಾಗಿ ಒಂದು ಚರ್ಚೆ ಆಗ್ತಾ ಇರುತ್ತೆ, ಕಾರ್ಯಕರ್ತರಿಗೆ ಅಧಿಕಾರ ಕೊಡಿ ಅಂತೇಳಿ. ಅದೇ ರೀತಿಯಾಗಿ ಈಗ ನಿಗಮ ಮಂಡಳಿ ನೇಮಕ ಇರಬಹುದು, ಅದರೆಲ್ಲರೂ ಕೂಡ ಕಾರ್ಯಕರ್ತರಿಗೆ ನೇಮಕ ಮಾಡ್ತೀವಿ, ಬೇರೆ ಬೇರೆ ನೇಮಕ ಮಾಡ್ತೀವಿ ಅಂತ ಹೇಳಿ. ಅದೇ ರೀತಿಯಾಗಿ ಅದೇ ಸಾಮಾನ್ಯ ಶಾಸಕರ ಪ್ರಶ್ನೆ ಏನು ಅಂತ ಬಂದಾಗ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಗೊಂದಲಮಯ ವಾತಾವರಣ ನಿರ್ಮಾಣ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿಗ ಡಿಕೆ ಶಿವಕುಮಾರ್ ಅವರ 2.0 ಅಂದ್ರೆ ಈಗ ಕ್ಯಾಬಿನೆಟ್ ವಿಸ್ತರಣೆಯನ್ನು ಮಾಡೋದು, ಈಗ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಒಂದು ಸ್ಥಾನ ಬಿಟ್ಟು ಎಲ್ಲವೂ ಕೂಡ ಫಿಲ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಇರ್ತಕ್ಕಂಥ 1/3 ಜನ ಕುಟುಂಬ ರಾಜಕಾರಣದ ಹಿನ್ನೆಲೆಯಿಂದ ಬಂದವರು ಅಂತ ಹೇಳಿದ್ರೆ ಒಂದಿಷ್ಟು ಆತಂಕಕಾರಿ. ಯಾಕಂತ ಹೇಳಿದ್ರೆ ಮೊದಲಿಂದಲೂ ಕೂಡ ಕಾಂಗ್ರೆಸ್ಗೆ ಕುಟುಂಬ ರಾಜಕಾರಣದ ಹಣಪಟ್ಟಿಯನ್ನು ಕಟ್ತಾರೆ. ಅದರಿಂದ ಈಗ ಬಿಜೆಪಿ ಕೂಡ ಹೊರತಾಗಿಲ್ಲ, JDS ಕೂಡ ಹೊರತಾಗಿಲ್ಲ. ಆದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಒಟ್ಟಾರಾಗಿ 3 ಜನ ಸಚಿವರುಗಳಿದ್ರೆ ಅದರಲ್ಲಿ ಮೂರರಲ್ಲಿ ಒಬ್ರು ಕುಟುಂಬ ರಾಜಕಾರಣದ ಹಿನ್ನೆಲೆ ಇದ್ದವರು ಬಂದವರು. ಅದರಲ್ಲಿ 3 ಜನ ಮಾಜಿ ಸಿಎಂಗಳ ಮಕ್ಕಳು ಅಂತ ಹೇಳಿ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಅದರಲ್ಲಿ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಅವರೇ ಗಾಡ್ ಫಾದರ್, ಹಾಗೆ ಈಗ ಅಜಯ್ ಸಿಂಗ್ ಅವರಿಗೆ ತಂದೆ ಮಾಜಿ ಸಿಎಂ ಆಗಿದ್ರು, ಹಾಗೆ ಬಂಗಾರಪ್ಪನವರ ಮಗ ಮಧು ಬಂಗಾರಪ್ಪನವರು ಸಿಎಂ ಆಗಿದ್ರು. ಹೀಗಾಗಿ ಆಗಿದೆ. ಅದೇ ರೀತಿಯಾಗಿ ಒಂದಿಷ್ಟು ಜನ ಮಾಜಿ ಸಚಿವರುಗಳು, ಉದಾಹರಣೆಗೆ ಬೈರೇಗೌಡರು, ಕೃಷ್ಣ ಬೈರೇಗೌಡರ ತಂದೆ ಆಗಿದ್ರು, ಪಾಟೀಲ್ ಅವರು MB ಪಾಟೀಲ್ ಅವರ ತಂದೆ ಆಗಿದ್ರು, ಹಾಗೆ ವಿಜಯಾನಂದ ಕಾಶಪ್ಪನವರ ತಂದೆ ಕೂಡ ಮಂತ್ರಿ ಆಗಿದ್ರು.
ಹಾಗೆ ಇನ್ನೂ ಎಲ್ಲೊಂದಿಷ್ಟು ಜನ ಉದಾಹರಣೆಗಳನ್ನು ಕೊಡ್ತಾ ಹೋಗಬಹುದು. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದಷ್ಟು ಹುದ್ದೆಗಳನ್ನು ಕೊಡಬೇಕು, ಕಾಂಗ್ರೆಸ್ ಕಾರ್ಯಕರ್ತರನ್ನೇ ಒಂದು ಉದ್ದೇಶಿಸಿ ಒಂದಷ್ಟು ನಿಗಮಗಳಿಗೆ ಕೊಡಬೇಕು ಅಂತ ಚರ್ಚೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸಾಮಾನ್ಯ ಶಾಸಕರಾಗಿದ್ರೆ ಅವರಿಗೆ ಹೆಚ್ಚು ಸ್ಥಾನ ಗಿಟ್ಟಿಸಿಕೊಳ್ಳೋದು ಕಷ್ಟ ಅನ್ನುವಂತ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಯಾಕಂದ್ರೆ ಅಧಿಕಾರ ವಿಕೇಂದ್ರೀಕರಣ ಚರ್ಚೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಪಕ್ಷಕ್ಕೋಸ್ಕರವಾಗಿ ಸಾಮಾನ್ಯ ಕಾರ್ಯಕರ್ತರು ಕೂಡ ದೊಡ್ಡ ಮಟ್ಟಿಗೆ ಕೆಲಸವನ್ನ ಮಾಡ್ತಿರ್ತಾರೆ. ಅದೇ ರೀತಿ ಹೋರಾಟದ ಹಿನ್ನೆಲೆಯಿಂದ ಬಂದವರು ಸಚಿವರಾಗಿರ್ತಾರೆ. ಹೀಗಾಗಿ ಅವ್ರನ್ನ ಈಗ ಎಷ್ಟು ಪಕ್ಷಕ್ಕೆ ಎಷ್ಟು ಮುಖ್ಯ ಆಗ್ತಾ ಹೋಗುತ್ತೆ, ಗಾಡ್ ಫಾದರ್ಗಳು ಮುಖ್ಯ ಆಗ್ತಾ ಹೋಗಲ್ಲ ಅನ್ನೋದನ್ನ ಬೇರೆ ಬೇರೆ ಹರಿಪ್ರಾಯ ಸೇರಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು. ಆದ್ರೆ ಪುನಃ ಅದೇ ಕುಟುಂಬ ರಾಜಕಾರಣದ ಸುಳ್ಳಿಗೆ ಕಾಂಗ್ರೆಸ್ ಸಿಕ್ಕಾಕೊಳ್ಳುವಂತ ಪ್ರಶ್ನೆಗಳು ಇದೀಗ ಉದ್ಭವಿಸ್ತಾ ಇದೆ. ಒಟ್ಟಾರಾಗಿ ಇದೆಲ್ಲವೂ ಕೂಡ ಒಂದ್ ಕಡೆ ನೋಡೋದಾದ್ರೆ ಈಗ ಕುಟುಂಬ ರಾಜಕಾರಣಕ್ಕೆ ಹೆಚ್ಚು ಮಣೆ ಸಿಕ್ಕಂತ ಕಾಣ್ತಾ ಇದೆ. ಎಲ್ಲವೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಒಂದು ವಾತಾವರಣ ಕೂಡ ನಿರ್ಮಾಣ ಆಗ್ತಾ ಇದೆ. ಒಟ್ಟಾಗಿ ಕುಟುಂಬ ರಾಜಕಾರಣಕ್ಕೆ ಹೆಚ್ಚು ಹೆಚ್ಚು ಮಾನ್ಯತೆ ಕೊಡ್ತಾ ಹೋದ್ರೆ ಮತ್ತೆ ಪಕ್ಷ ವೀಕಾಗತ್ತೆ ಅನ್ನೋ ಚರ್ಚೆಗಳು ಕೂಡ ಶುರು ಆಗ್ತಾ ಇದೆ. ಸಂಪತ್, ಥ್ಯಾಂಕ್ ಯು ರೂಪೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.